ಆತ್ಮೀಯ ವಿದ್ಯಾರ್ಥಿಗಳೇ, ಸಾರ್ವಜನಿಕ ಹಣಕಾಸಿಗೆ ಸಂಬಂಧಪಟ್ಟಂತೆ BA 6ನೇ ಸೆಮಿಸ್ಟರ್ ವಿದ್ಯಾರ್ಥಿಗಳಿಗೆ ನಾನು ನಿನ್ನೆ ದಿನ ಸಾರ್ವಜನಿಕ ವೆಚ್ಚದ ವರ್ಗೀಕರಣಗಳ ಬಗ್ಗೆ ನಾನು ಹೇಳ್ತಾ ಇದ್ದೆ. ಇವತ್ತು ವಿಶೇಷವಾಗಿ ಸಾರ್ವಜನಿಕ ವೆಚ್ಚದ ತತ್ವಗಳು ಅಥವಾ ಸಾರ್ವಜನಿಕ ವೆಚ್ಚದ ನಿಯಮಗಳ ಬಗ್ಗೆ ಇವತ್ತು ನಾನು ಒಂದಿಷ್ಟು ತಮಗೆ ಮಾಹಿತಿಯನ್ನು ಕೊಡಲಿಕ್ಕೆ ಬಯಸ್ತೇನೆ. ಕೆನೆನ್ಸ್ ಆಫ್ ಪಬ್ಲಿಕ್ ಎಕ್ಸ್ಪೆಂಡಿಚರ್, ಸಾರ್ವಜನಿಕ ವೆಚ್ಚದ ತತ್ವಗಳು ಅಂತ ಹೇಳ್ತೇನೆ. ನಾನು ಮತ್ತೊಮ್ಮೆ ತಮ್ಮೊಟ್ಟಿಗೆ ಪ್ರಸ್ತಾಪ ಮಾಡುವುದಾದ್ರೆ, ಕಲ್ಯಾಣ ಅರ್ಥಶಾಸ್ತ್ರದ ಕಲ್ಪನೆಯಲ್ಲಿ ಸಾರ್ವಜನಿಕ ವೆಚ್ಚಕ್ಕೆ ಬಹಳಷ್ಟು ಮಹತ್ವ ಇದೆ. ಇವತ್ತು ಸಾರ್ವಜನಿಕ ಅರ್ಥಶಾಸ್ತ್ರದ ಅಧ್ಯಯನಕ್ಕೆ ಮಹತ್ವ ಬಂದಿರುವಂತಹದ್ದೇ ಸಾರ್ವಜನಿಕ ವೆಚ್ಚದಿಂದಾಗಿ. ಇವತ್ತು ನಿನ್ನೆ ಅನೇಕ ಪ್ರಕಾರದ ಕಾರಣಗಳನ್ನು ನಾನು ಹೇಳ್ತಾ ಇದ್ದೆ. ಸಾರ್ವಜನಿಕ ವೆಚ್ಚ ಹೆಚ್ಚಾಗಲಿಕ್ಕೆ ಕಾರಣ ಏನು? ಇಲ್ಲಿ ಬಹಳಷ್ಟು ಪ್ರಮುಖವಾಗಿ ಎರಡು ಅಂಶಗಳು: ಆರ್ಥಿಕ ಮತ್ತು ಸಾಮಾಜಿಕ ವೆಚ್ಚ. ದೇಶದ ಆರ್ಥಿಕ ಅಭಿವೃದ್ಧಿಯನ್ನು ಮತ್ತು ಆರ್ಥಿಕ ಸ್ಥಿರತೆಯನ್ನು ಗಮನದಲ್ಲಿಟ್ಟುಕೊಂಡು ಆರ್ಥಿಕ ಮತ್ತು ಸಾಮಾಜಿಕ ವೆಚ್ಚವನ್ನು ಸರ್ಕಾರ ಮಾಡ್ತದೆ. ಅಂದ್ರೆ ತೆರಿಗೆಯಿಂದ ಸಂಗ್ರಹಿಸಿದಂತಹ ಆದಾಯವನ್ನು, ಸರ್ಕಾರ ತೆರಿಗೆಯಿಂದ ಸಂಗ್ರಹಿಸಿದಂತಹ ಆದಾಯವನ್ನು ಯೋಗ್ಯ ರೀತಿಯಲ್ಲಿ ಮತ್ತು ಸಮಾಜದ ಗರಿಷ್ಠ ಹಿತಕ್ಕೋಸ್ಕರ, ಜನರ ಒಳಿತಿಗೋಸ್ಕರನೇ ವೆಚ್ಚ ಮಾಡಬೇಕು. ಆ ಕಾರಣಕ್ಕೋಸ್ಕರ ಅನೇಕ ಅರ್ಥವಿಜ್ಞಾನಿಗಳು ಸಾರ್ವಜನಿಕ ವೆಚ್ಚದ ತತ್ವಗಳನ್ನು ಹೇಳ್ತಾರೆ. ಸಾಂಪ್ರದಾಯಿಕ ಮತ್ತು ಆಧುನಿಕ ಅರ್ಥವಿಜ್ಞಾನಿಗಳು ಅನೇಕ ತತ್ವಗಳನ್ನು, ಸಾರ್ವಜನಿಕ ವೆಚ್ಚವನ್ನು ಮಾಡುವಂತಹ ಸನ್ನಿವೇಶದಲ್ಲಿ ಸರ್ಕಾರದ ಉದ್ದೇಶ ಏನಿರಬೇಕು, ಸರ್ಕಾರ ಯಾವ ಯಾವ ಅಂಶಗಳನ್ನು ಗಮನದಲ್ಲಿಟ್ಟುಕೊಂಡು ಸಾರ್ವಜನಿಕ ವೆಚ್ಚವನ್ನು ನಿರ್ವಹಿಸಬೇಕು ಅನ್ನಲಿಕ್ಕೆ ಅನೇಕ ಸೂತ್ರಗಳನ್ನು, ತತ್ವಗಳನ್ನು ಅಥವಾ ನಿಯಮಗಳನ್ನು ಹೇಳಿರ್ತಾರೆ. ಅವುಗಳನ್ನು ನಾವು ಸಾರ್ವಜನಿಕ ವೆಚ್ಚದ ತತ್ವಗಳು ಅಂತ ಹೇಳ್ತೇವೆ. ಇಲ್ಲಿ ಪ್ರಮುಖವಾಗಿ 6 ತತ್ವಗಳು ಬಹಳಷ್ಟು ಮುಖ್ಯ. ಯಾವುದೇ ಒಂದು ಸರ್ಕಾರ ತಾನು ಸಾರ್ವಜನಿಕರಿಂದ ಸಂಗ್ರಹಣೆ ಮಾಡಿರ್ತಕ್ಕಂತಹ ಆದಾಯವನ್ನ ಸಾರ್ವಜನಿಕ ಹಿತಕ್ಕೋಸ್ಕರನೇ ಬಳಸುವಾಗ 6 ತತ್ವಗಳನ್ನು ಪಾಲಿಸಬೇಕಾಗ್ತದೆ. ಅದು ಬಹಳಷ್ಟು ಅವಶ್ಯಕ ಕೂಡ. ಸೊ ಒಂದನೇ ತತ್ವ ಅಂದ್ರೆ canon of maximum social benefit. The first important canon of public expenditure, the canon of maximum social benefit. Suppose the government can incur the investment on various heads. For example, government can invest on the defense service, economic service, social, civilian expenditure, whatever it may be the classification of expenditure. Whatever it may be the expenditure, suppose government can incur the expenditure on various heads, it should be benefited by maximum people. ಅಂದ್ರೆ ಸರ್ಕಾರ ಸಾರ್ವಜನಿಕರಿಂದ ಸಂಗ್ರಹಿತವಾದಂತಹ ಆದಾಯವನ್ನ ಸಾರ್ವಜನಿಕರ ಒಳಿತಿಗಾಗಿ ಖರ್ಚು ಮಾಡುವಾಗ, ರಾಷ್ಟ್ರದ ಕಲ್ಯಾಣಕ್ಕಾಗಿ ಖರ್ಚು ಮಾಡುವಾಗ ಅದು ಬಹಳಷ್ಟು ಜನರಿಗೆ ತಲುಪಬೇಕು. ಅಂದ್ರೆ ಬಹಳಷ್ಟು ಜನರಿಗೆ ಪ್ರಯೋಜನ ಆಗಬೇಕು. ಅಂದ್ರೆ ಸರ್ಕಾರ ಮಾಡುವಂತಹ ವೆಚ್ಚ ಕೇವಲ ಯಾವುದೇ ಒಂದು ಸಮುದಾಯಕ್ಕಾಗಲಿ, ಯಾವುದೇ ಒಂದು ಪ್ರದೇಶಕ್ಕಾಗಿ ಅಲ್ಲ. ಸರ್ಕಾರ ಸಾರ್ವಜನಿಕ ವೆಚ್ಚ ಮಾಡುವಾಗ ಬಹಳ ದೇಶದ ಬಹುತೇಕ ಜನರನ್ನ ಗಮನದಲ್ಲಿಟ್ಟುಕೊಂಡು ಎಲ್ಲರಿಗೆ ಯೋಗಕ್ಷೇಮವನ್ನು ಕಾಪಾಡುವಂತಹ ವೆಚ್ಚ ಆಗಿರಬೇಕು ಅಂತ ಹೇಳ್ತೇವೆ. ಉದಾಹರಣೆಗೆ, ಸರ್ಕಾರ ರಕ್ಷಣಾ ವೆಚ್ಚವನ್ನು ಮಾಡ್ತದೆ. ಸರ್ಕಾರ ಇವತ್ತು ರಕ್ಷಣಾ ವೆಚ್ಚವನ್ನು ಮಾಡ್ತದೆ ಅಂದ್ರೆ ಅದು ಒಂದು ಸಮುದಾಯ ಅಥವಾ ಅದು ಒಂದು ಪ್ರದೇಶ ಅಥವಾ ಯಾವುದೇ ಒಂದು ಜನಾಂಗಕ್ಕಲ್ಲ, ಇಡೀ ದೇಶದ ರಕ್ಷಣೆಗೋಸ್ಕರ, ದೇಶದ ಭದ್ರತೆಗೋಸ್ಕರ ಮಾಡ್ತಕ್ಕಂಥ ವೆಚ್ಚ. ಅನಂತರ ನಾಗರಿಕ ಸೇವಾ ವೆಚ್ಚ ಮಾಡ್ತದೆ ಸರ್ಕಾರ, ಸಿವಿಲಿಯನ್ ಎಕ್ಸ್ಪೆಂಡಿಚರ್. ನಾಗರಿಕ ಸೇವಾ ವೆಚ್ಚ ಮಾಡ್ತಕ್ಕಂಥದ್ದು ಬಹಳಷ್ಟು ಜನರಿಗೆ ಉಪಯೋಗ ಆಗ್ತದೆ.
ದೇಶದ ಎಲ್ಲ ಜನರ ಮೇಲೆ ಅದರ ಪ್ರಯೋಜನ ಇರ್ತದೆ. ಹಾಗೆಯೇ ಇವತ್ತು ಸರ್ಕಾರ ದೊಡ್ಡ ಪ್ರಮಾಣದ ಹಣವನ್ನು ಆರೋಗ್ಯದ ಮೇಲೆ ಖರ್ಚು ಮಾಡ್ತಾ ಇದೆ. ಮಹಾಮಾರಿ ಕೊರೋನಾವನ್ನ ನಿಯಂತ್ರಣ ಮಾಡಲಿಕ್ಕೋಸ್ಕರ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಸಾಕಷ್ಟು ವೆಚ್ಚ ಮಾಡ್ತಾ ಇವೆ. ಇದು ಒಂದು ಜನಾಂಗಕ್ಕಲ್ಲ, ಇದು ಒಂದು ಸಮುದಾಯಕ್ಕಲ್ಲ, ಇದು ಒಂದು ಪ್ರದೇಶಕ್ಕಲ್ಲ, ದೇಶದ ಜನರ ಆರೋಗ್ಯ ದೃಷ್ಟಿಯಿಂದ ಇವತ್ತು ಸರ್ಕಾರ ಖರ್ಚು ಮಾಡ್ತಾರೆ, ಆರೋಗ್ಯದ ಮೇಲೆ ಖರ್ಚು ಮಾಡ್ತಾರೆ. ಇದು ಸಮಾಜದ ಹಾಗೂ ದೇಶದ ಬಹುಜನರಿಗೆ ಸರ್ಕಾರ ಮಾಡುವಂತಹ ವೆಚ್ಚ ಅಂತಕ್ಕಂಥದ್ದು ಉಪಯುಕ್ತ ಆಗಬೇಕು, ಮುಟ್ಟಬೇಕು ಅನ್ನುವಂಥದ್ದು ಒಂದನೇ ತತ್ವ. ಅದನ್ನು ನಾವು ದ ಕ್ಯಾನ್ ಆಫ್ ಮ್ಯಾಕ್ಸಿಮಮ್ ಸ್ಯಾಟಿಸ್ಫ್ಯಾಕ್ಷನ್ ಆರ್ ಮ್ಯಾಕ್ಸಿಮಮ್ ಬೆನಿಫಿಟ್ ಅಂತ ಹೇಳ್ತೇವೆ. ಸಮಾಜದ ಬಹುಪಾಲು ಜನರಿಗೆ ಸರ್ಕಾರ ಮಾಡುವಂಥ ವೆಚ್ಚ ತಲುಪಬೇಕು ಅನ್ನುವಂಥದ್ದು. ಆನಂತರ ಎರಡನೇದು ಕೆನನ್ ಆಫ್ ಎಕಾನಮಿ, ಮಿತವ್ಯಯದ ತತ್ವ. ಕೆನನ್ ಆಫ್ ಎಕಾನಮಿ ಅಂದ್ರೆ ಸರ್ಕಾರ ಸಾರ್ವಜನಿಕ ವೆಚ್ಚವನ್ನು ಮಾಡುವಾಗ ಆದಷ್ಟು ಜಾಗರೂಕತೆಯಿಂದ ಸಾರ್ವಜನಿಕ ವೆಚ್ಚವನ್ನು ಮಾಡಬೇಕು ಅಂತ ಹೇಳ್ತೇವೆ. ಅಂದ್ರೆ ಜಾಗರೂಕತೆ ಏನಂದ್ರೆ ಸರ್ಕಾರ ಜಿಪುಣತನ ಮಾಡುವಂಥದ್ದಲ್ಲ. ನಾನು ನಿನ್ನೆ ಹೇಳ್ತಾ ಇದ್ದೆ, ಸರ್ಕಾರ ಸಾರ್ವಜನಿಕ ವೆಚ್ಚದ ಮೇಲೆ ಕಡಿವಾಣ ಹಾಕುವಂಥದ್ದು ಕೂಡ ದೇಶದ ಆರ್ಥಿಕ ಅಭಿವೃದ್ಧಿಯ ದೃಷ್ಟಿಯಿಂದ ಅಪಾಯಕಾರಿದೆ. ಅಂದ್ರೆ ಸರ್ಕಾರ ಸಾರ್ವಜನಿಕ ಹಣವನ್ನ ವೆಚ್ಚ ಮಾಡುವಾಗ ಬಹಳಷ್ಟು ಜಾಗರೂಕತೆಯಿಂದ ವೆಚ್ಚ ಮಾಡಬೇಕು ಮತ್ತು ಸಾರ್ವಜನಿಕ ಸಂಪನ್ಮೂಲಗಳು ಪೋಲಾಗದಂತೆ ನೋಡಿಕೊಳ್ಬೇಕು. ಇದು ಸಂಪನ್ಮೂಲ, ಸರ್ಕಾರದ ಸಂಪನ್ಮೂಲ ಅಂತಂದ್ರೆ ತೆರಿಗೆಗಳಿಂದ ಬರ್ತದೆ, ಪ್ರತ್ಯಕ್ಷ ಮತ್ತು ಪರೋಕ್ಷ ತೆರಿಗೆಗಳಿಂದ ಬರ್ತದೆ. ನಾನು ಇನ್ನು ಹೇಳ್ತಾ ಇದ್ದೆ, ಜನರು ತಮ್ಮ ಆದಾಯದ ಒಂದು ಪಾಲನ್ನ ಸರ್ಕಾರಕ್ಕೆ ವಂತಿಗೆಯನ್ನ ಕೊಟ್ಟಿದ್ದಾರೆ ಅಂದ್ರೆ ಅದರಲ್ಲಿ ಜನರ ತ್ಯಾಗ ಇದೆ, ಜನರ ತ್ಯಾಗ ಇದೆ, ಜನರ ನೋವಿದೆ. ಹಾಗಾಗಿ ಪ್ರತಿಯೊಂದು ಹಣವೂ ಕೂಡ ಸರ್ಕಾರ ಸಾರ್ವಜನಿಕರಿಂದ ಸಂಗ್ರಹಣೆ ಮಾಡತಕ್ಕಂತಹ ಪ್ರತಿಯೊಂದು ರೂಪಾಯಿಯನ್ನು ಕೂಡ ಸರ್ಕಾರ ಅತ್ಯಂತ ಜಾಗರೂಕತೆಯಿಂದ ಸಾರ್ವಜನಿಕ ಸಂಪನ್ಮೂಲ ಪೋಲಾಗದಂತೆ ಇವತ್ತು ಸರ್ಕಾರ ವೆಚ್ಚ ಮಾಡಬೇಕಾಗ್ತದೆ ಮತ್ತು ದುಂದು ವೆಚ್ಚ ಮಾಡಬಾರದು. ಇವತ್ತು ಸರ್ಕಾರ ಮಿತವ್ಯಯವಾಗಿ ಅಂತಂದ್ರೆ ಎಷ್ಟು ಅವಶ್ಯ ಇದೆ, ಯಾವ ಯಾವ ಕಾರಣಗಳಿಗೆ ಅಗತ್ಯತೆ ಇದೆ. ಇವತ್ತು ಸರ್ಕಾರ ಅನೇಕ ಯೋಜನೆಗಳನ್ನ ಸರ್ಕಾರ ಮಾಡ್ತದೆ. ನಾನು ಸರ್ಕಾರದ ಯಾವುದೇ ಯೋಜನೆಗಳ ಮೇಲೆ ಟೀಕೆ ಮಾಡ್ತಾ ಇಲ್ಲ, ಆದ್ರೆ ಸರ್ಕಾರ ಮಾಡುವಂತಹ ವೆಚ್ಚ ಸಾರ್ವಜನಿಕರಿಗೆ ತಲುಪಬೇಕು. ನಾನು ಬಹಳ ಸನ್ನಿವೇಶಗಳಲ್ಲಿ ಅಭಿವೃದ್ಧಿ ಅರ್ಥಶಾಸ್ತ್ರವನ್ನು ಹೇಳ್ತಾ ಇರ್ತೇನೆ ಒಂದು ಮಾತನ್ನು. ನಮ್ಮ ದೇಶದಲ್ಲಿ ಏನು ಸಮಸ್ಯೆ ಅಂತಂದ್ರೆ, ನಮ್ಮ ದೇಶದಲ್ಲಿ ಉತ್ಪಾದನೆ ಸಮಸ್ಯೆ ಅಲ್ಲ, ಅದರ ವಿತರಣೆ ಸಮಸ್ಯೆ. ದೇಶದಲ್ಲಿ ಆರ್ಥಿಕ ಮೂಲಭೂತ ಸೌಕರ್ಯಗಳನ್ನ ಸೃಷ್ಟಿ ಮಾಡ್ತಕ್ಕಂಥದ್ದು ನಮಗೆ ಸಮಸ್ಯೆ ಇಲ್ಲ, ಸರ್ಕಾರಕ್ಕೆ ದೊಡ್ಡ ಸಂಪನ್ಮೂಲ ಇದೆ. ಆದ್ರೆ ಅದನ್ನು ನಿರ್ವಹಣೆ ಮಾಡ್ತಕ್ಕಂಥದ್ದು ಇವತ್ತು ನಮ್ಮ ಸಮಸ್ಯೆ. ಪ್ರೊಡಕ್ಷನ್ ಇಸ್ ನಾಟ್ ಎ ಪ್ರಾಬ್ಲಮ್ ಇನ್ ಇಂಡಿಯಾ, of course distribution is a problem. Construction, development of infrastructure is not a problem, but the problem is maintenance. ಸರ್ಕಾರಕ್ಕೆ ಇವತ್ತು ಸ್ಯಾನಿಟೇಷನ್, ಸಾರ್ವಜನಿಕ ಶೌಚಾಲಯಗಳನ್ನ ಕಟ್ಟಿಸ್ತಕ್ಕಂಥದ್ದು ಸರ್ಕಾರದ ದೊಡ್ಡ ಕೆಲಸ ಅಲ್ಲ, ಆದ್ರೆ ಅದನ್ನು ನಿರ್ವಹಣೆ ಮಾಡ್ತಕ್ಕಂಥದ್ದು, ಮೇಂಟೆನೆನ್ಸ್ ಮಾಡ್ತಕ್ಕಂಥದ್ದು ನಮ್ಮ ದೊಡ್ಡ ಸಮಸ್ಯೆ. ಸೊ ಹಾಗಾಗಿ ಸರ್ಕಾರ ಇಲ್ಲಿ ಯಾವುದೇ ದುಂದು ವೆಚ್ಚಗಳನ್ನು ಮಾಡಬಾರದು. ಸರ್ಕಾರ ಮಾಡುವಂತ ವೆಚ್ಚ ಸಮಾಜದ ಕೊನೆ ವ್ಯಕ್ತಿಗೂ ತಲುಪಬೇಕು. ಇಲ್ಲಿ ಬಹಳ ಸನ್ನಿವೇಶಗಳಲ್ಲಿ ಏನಾಗ್ತದೆ, ಸರ್ಕಾರ ಯಾವ ಉದ್ದೇಶಕ್ಕೆ ವೆಚ್ಚ ಮಾಡ್ತದೆ ಅದು ಆ ಅರ್ಹ ಫಲಾನುಭವಿಗೆ ತಲುಪೋದಿಲ್ಲ, ಅಲ್ಲಿ ಅವನು ವಂಚಿತನಾಗ್ತಾನೆ. ಸೊ ಹಾಗಾಗಿ ಸರ್ಕಾರ ದುಂದು ವೆಚ್ಚ ಮಾಡ್ದೇನೆ, ಸಾರ್ವಜನಿಕ ಸಂಪನ್ಮೂಲಗಳು ಪೋಲಾಗ್ದೇನೆ ಅತ್ಯಂತ ಜಾಗರೂಕತೆಯಿಂದ ವೆಚ್ಚ ಮಾಡೋದ್ರ ಮೂಲಕ ಸಮಾಜದ ಗರಿಷ್ಠ ಹಿತವನ್ನ, ಗರಿಷ್ಠ ಪ್ರಯೋಜನವನ್ನ ಸಾಧಿಸುವಂತಿರಬೇಕು ಅನ್ನುವಂಥದ್ದು ಆರ್ಥಿಕ ಮಿತವ್ಯಯದ ತತ್ವ ಅಂತ ಹೇಳ್ತೇವೆ. ಇದು ಎರಡನೇದು. ಅನಂತರ ಕೆನನ್ ಆಫ್ ಸ್ಯಾಂಕ್ಷನ್, ಮುಂಜೂರಾತಿಯ ತತ್ವ ಅಂತ ಹೇಳ್ತೇವೆ. ಕೆನನ್ ಆಫ್ ಸ್ಯಾಂಕ್ಷನ್, ಮುಂಜೂರಾತಿಯ ತತ್ವ ಅಂದ್ರೆ ಸರ್ಕಾರ ಮಾಡುವಂತಹ ಪ್ರತಿಯೊಂದು ವೆಚ್ಚವೂ ಕೂಡ ಪ್ರಾಧಿಕಾರದೊಂದಿಗೆ, ಸಂಬಂಧಪಟ್ಟಂತಹ ಪ್ರಾಧಿಕಾರದ ಅನುಮತಿಯ ನಂತರವೇ ವೆಚ್ಚ ಮಾಡಬೇಕು. ಸರ್ಕಾರ ಇವತ್ತು ಸಾಕಷ್ಟು ವೆಚ್ಚಗಳನ್ನು ಮಾಡ್ತದೆ. ಸೊ ಬಹಳ ಸರಳವಾಗಿ ಒಂದು ಉದಾಹರಣೆ ಹೇಳೋದಾದ್ರೆ,
ಇವತ್ತು ಜನಪ್ರತಿನಿಧಿಗಳು ಆಶ್ವಾಸನೆಗೂ ಮತ್ತು ಆ ಯೋಜನೆಗಳ ಅನುಷ್ಠಾನಕ್ಕೂ ಬಹಳ ವ್ಯತ್ಯಾಸಗಳಿರ್ತದೆ. ಯಾಕಂದ್ರೆ ಒಬ್ಬ ಜನಪ್ರತಿನಿಧಿ ಏನ್ ಬೇಕಾದ್ರೆ ಹೇಳ್ಬೋದು, ನಾನು ಅದನ್ನ ಮಾಡ್ತೇನೆ, ಇದನ್ನ ಮಾಡ್ತೇನೆ, ಅದನ್ನ ಕಟ್ಟಿಸ್ತೇನೆ, ಅದನ್ನ ತರ್ತೇನೆ, ಇದನ್ನ ತರ್ತೇನೆ. ಆದ್ರೆ ಹಣಕಾಸು ಇಲಾಖೆ ಮಂಜೂರಾತಿ ಬರುವಂಥದ್ದು ಕಷ್ಟ. ಯಾಕೆಂತಂದ್ರೆ ಯಾರೇ ಆಗಿರಲಿ, ಯಾವುದೇ ಯೋಜನೆಗಳಿರಲಿ, ಆ ಯೋಜನೆಗಳನ್ನ ಮತ್ತು ಆ ಒಂದು ಸರ್ಕಾರ ಆ ಯೋಜನೆಗೆ ಸಂಬಂಧಪಟ್ಟಂತೆ ಆ ಒಂದು ವೆಚ್ಚವನ್ನ ಮಾಡುವಾಗ ಸಂಬಂಧಪಟ್ಟಂತಹ ಪ್ರಾಧಿಕಾರದ ಅನುಮತಿ ಕಡ್ಡಾಯ. ಯಾಕಂದ್ರೆ ದೇಶದ ಅರ್ಥವ್ಯವಸ್ಥೆ ಹಳಿ ತಪ್ಪುತ್ತದೆ. ಸೊ ಹಾಗಾಗಿ ಇಲ್ಲಿ ಮಂಜೂರಾತಿಯ ತತ್ವ ಅಂತಂದ್ರೆ ಸರ್ಕಾರ ಸಾರ್ವಜನಿಕ ವೆಚ್ಚವನ್ನು ನಿರ್ವಹಿಸುವಾಗ ಸಂಬಂಧಪಟ್ಟಂತಹ ಪ್ರಾಧಿಕಾರದ ಅನುಮತಿಯನ್ನು ಪಡೆದುಕೊಂಡೇ ಖರ್ಚನ್ನು ಮಾಡಬೇಕಾಗ್ತದೆ. ಪೂರ್ವಾನುಮತಿ ಇಲ್ಲದೆ ಆ ದೇಶದ ಸಾರ್ವಜನಿಕ ಆಡಳಿತದ ಸಂಬಂಧಪಟ್ಟಂತಹ ಪ್ರಾಧಿಕಾರದ ಪೂರ್ವಾನುಮತಿ ಇಲ್ಲದೆ ಯಾವುದೇ ವೆಚ್ಚವನ್ನ ಮಾಡಬಾರದು. ಆನಂತರ ಮತ್ತೊಂದು, ಆ ಪ್ರಾಧಿಕಾರದ ಸರಿಯಾದ ವ್ಯಕ್ತಿಯಿಂದ ಅದಕ್ಕೆ ಸಂಬಂಧಪಟ್ಟಂತಹ ವ್ಯಕ್ತಿಯಿಂದಲೇ ಅದು ಮಂಜೂರಾತಿ ಆದ ನಂತರ ಸಾರ್ವಜನಿಕ ವೆಚ್ಚವನ್ನ ನಿರ್ವಹಿಸಬೇಕು ಅನ್ನುವಂಥದ್ದು ಒಂದು ತತ್ವ. ಅದು ನಾವು ಮಂಜೂರಾತಿಯ ತತ್ವ ಅಂತ ಹೇಳ್ತೇವೆ. ಆನಂತರ ಕೆನನ್ ಆಫ್ ಸರ್ಪ್ಲಸ್, ಮಿಗುತೆಯ ತತ್ವ ಅಂತ ಹೇಳ್ತೇವೆ. ಕೆನನ್ ಆಫ್ ಸರ್ಪ್ಲಸ್ ಅಂತಂದ್ರೆ ಸಾರ್ವಜನಿಕ ಆದಾಯ ಸಾರ್ವಜನಿಕ ವೆಚ್ಚಕ್ಕೆ ಸಮಪಡಿಸಬೇಕು. ಯಾವುದೇ ದೇಶ ತಾನು ಎಷ್ಟು ಆದಾಯವನ್ನ ಸಂಗ್ರಹಿಸಿಕೊಳ್ತದೆ ಅಷ್ಟು ಖರ್ಚನ್ನು ಮಾಡಿ ಸರಿದೂಗಿಸಬೇಕು. ಇಲ್ಲವೇ ಸಾರ್ವಜನಿಕ ವೆಚ್ಚಕ್ಕಿಂತ ಆದಾಯ ಹೆಚ್ಚಿರಬೇಕು. ಸರ್ಕಾರ ಏನು ಖರ್ಚು ಮಾಡ್ತದೆ, ಒಂದು ಹಣಕಾಸು ವರ್ಷದಲ್ಲಿ ಸರ್ಕಾರ ಏನು ಖರ್ಚು ಮಾಡ್ತದೆ ಅಥವಾ ಸಾರ್ವಜನಿಕ ವೆಚ್ಚವನ್ನು ಮಾಡ್ತದೆ ಅದಕ್ಕಿಂತ ಹೆಚ್ಚು ಆದಾಯ ಸಂಗ್ರಹಣೆ ಆಗಿರಬೇಕು ಅನ್ನುವಂಥದ್ದು ತತ್ವ. ಅದನ್ನು ನಾವು ಮಿಗುತೆಯ ತತ್ವ ಅಂತ ಹೇಳ್ತೇವೆ. ಅಂದ್ರೆ ಸಾರ್ವಜನಿಕ ವೆಚ್ಚದ ಮಿಗುತೆಯ ತತ್ವ ಅಂತಂದ್ರೆ ವೆಚ್ಚಕ್ಕಿಂತ ಆದಾಯ ಹೆಚ್ಚಿರಬೇಕು ಅಥವಾ ವೆಚ್ಚ ಆದಾಯಕ್ಕೆ ಸಮನಾಗಬೇಕು. ಆದ್ರೆ ಬಹಳ ಅಸಾಧ್ಯವಾದಂಥ ಒಂದು ಕಲ್ಪನೆ. ಇವತ್ತು ಪ್ರಪಂಚದ ಯಾವುದೇ ರಾಷ್ಟ್ರಗಳಲ್ಲೂ ಕೂಡ ವೆಚ್ಚ ಮತ್ತು ಆದಾಯವನ್ನು ಸರಿದೂಗಿಸಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಆದಾಯಕ್ಕಿಂತ ವೆಚ್ಚವೇ ಹೆಚ್ಚಿರ್ತದೆ. ಯಾಕಂದ್ರೆ ಒಂದು ಕಡೆ ಸಾರ್ವಜನಿಕ ಆದಾಯ ಅಂತಕ್ಕಂಥದ್ದು ದಿನೇ ದಿನೇ ಕಡಿಮೆ ಆಗ್ತದೆ. ನಾನು ನಮ್ಮ ದೇಶದ ಉದಾಹರಣೆ, ಭಾರತದಂತಹ ದೇಶದ ಉದಾಹರಣೆ ಹೇಳೋದಾದ್ರೆ, ನಮ್ಮ ದೇಶದಲ್ಲಿ ಪ್ರತಿ ವರ್ಷನೂ ಕೂಡ ಸರ್ಕಾರ ಮತ್ತು ಸರ್ಕಾರಕ್ಕೆ ಬರುವಂತಹ ಆದಾಯ ಗಣನೀಯ ಪ್ರಮಾಣದಲ್ಲಿ ಕಡಿಮೆ ಆಗ್ತಾ ಇದೆ. ಅದಕ್ಕೆ ಬಹಳಷ್ಟು ಕಾರಣಗಳು ಇರಬಹುದು. ಒಂದು, ಭಾರತೀಯರ ತೆರಿಗೆ ಕೊಡುವಂತಹ ಸಾಮರ್ಥ್ಯ ಕಡಿಮೆ ಇದೆ ಮತ್ತು ಪ್ರತಿ ವರ್ಷವೂ ಕೂಡ ಸರ್ಕಾರ ಅನೇಕ ತೆರಿಗೆಗಳನ್ನ ರದ್ದು ಮಾಡ್ತದೆ, ಅನೇಕ ತೆರಿಗೆಗಳಲ್ಲಿ ರಿಯಾಯಿತಿ ಕೊಡ್ತದೆ. ಸೊ ಹೀಗೆ ಸರ್ಕಾರಕ್ಕೆ ಬರ್ತಕ್ಕಂಥ ಆದಾಯ ಕಡಿಮೆ ಆಗ್ತದೆ ಒಂದು ಕಡೆ. ಮತ್ತೊಂದು ಕಡೆ ಸರ್ಕಾರದ ಸಾರ್ವಜನಿಕ ವೆಚ್ಚ ಅಂತಕ್ಕಂಥದ್ದು ಗಣನೀಯ ಪ್ರಮಾಣದಲ್ಲಿ ಹೆಚ್ಚಾಗ್ತಾ ಇದೆ. ಅದಕ್ಕೆ ಕಾರಣ ಸಾಮಾಜಿಕ ವೆಚ್ಚದಲ್ಲಿ ಹೆಚ್ಚಳ ಆಗಿರ್ಬೋದು, ಆರ್ಥಿಕ ವೆಚ್ಚದಲ್ಲಿ ಹೆಚ್ಚಳ ಆಗಿರ್ಬೋದು, ಅಥವಾ ರಕ್ಷಣಾ ವೆಚ್ಚದಲ್ಲಿ ಹೆಚ್ಚಳ ಆಗಿರ್ಬೋದು. ನಾನಾ ಕಾರಣಗಳಿವೆ, ಅದನ್ನು ನಾನು ನಿನ್ನೆ ಹೇಳಿದೆ. ಸರ್ಕಾರದ ಸಾರ್ವಜನಿಕ ವೆಚ್ಚ ಹೆಚ್ಚಾಗ್ತದೆ, ಆದಾಯ ಕಡಿಮೆ ಆಗ್ತಾ ಇದೆ. ಹಾಗಾಗಿ ಈ ತತ್ವವನ್ನ ಅಭಿವೃದ್ಧಿಶೀಲ ರಾಷ್ಟ್ರಗಳಲ್ಲಿ ಅಥವಾ ಯಾವುದೇ ಅಭಿವೃದ್ಧಿ ಹೊಂದಿರತಕ್ಕಂಥ ರಾಷ್ಟ್ರಗಳಲ್ಲಿ ಅನುಷ್ಠಾನ ಮಾಡುವಂಥದ್ದು ಕಷ್ಟ. ಯಾಕಂದ್ರೆ ಯಾವುದೇ ರಾಷ್ಟ್ರ ಇರಲಿ, ಮುಂಗಡ ಪತ್ರ ನಾವು ಹೇಳ್ತೇವೆ, 3 ಪ್ರಕಾರದ ಮುಂಗಡ ಪತ್ರಗಳು: ಬ್ಯಾಲೆನ್ಸ್ಡ್ ಬಜೆಟ್, ಸರ್ಪ್ಲಸ್ ಬಜೆಟ್ ಅಂಡ್ ಡೆಫಿಸಿಟ್ ಬಜೆಟ್. Balanced budget refers to the income is equal to the expenditure. So the surplus budget, so this is what we call the canon of surplus. Income is more than expenditure. And deficit budget, expenditure is more than income. ಆದಾಯಕ್ಕಿಂತ ವೆಚ್ಚವೇ ಹೆಚ್ಚಿರ್ತದೆ. ಪ್ರತಿಯೊಂದು ರಾಷ್ಟ್ರಗಳಲ್ಲೂ ಕೂಡ ಇವತ್ತು ಕೊರತೆಯ ಮುಂಗಡ ಪತ್ರವನ್ನು ಮಂಡಿಸ್ತದೆ. ಅಭಿವೃದ್ಧಿಶೀಲ ರಾಷ್ಟ್ರ ಇರ್ಬೋದು ಅಥವಾ ಪೂರ್ಣಾಭಿವೃದ್ಧಿ ಹೊಂದಿರತಕ್ಕಂಥ ರಾಷ್ಟ್ರ ಇರ್ಬೋದು ಅಥವಾ ಮುಂದುವರೆದ ಯಾವುದೇ ರಾಷ್ಟ್ರಗಳಿರ್ಬೋದು, ಸಾಮಾನ್ಯವಾಗಿ ಕೊರತೆಯ ಮುಂಗಡ ಪತ್ರವನ್ನು ತೋರಿಸ್ತದೆ. ಅಂದ್ರೆ ಆದಾಯಕ್ಕಿಂತ ವೆಚ್ಚವನ್ನು ಹೆಚ್ಚು ತೋರಿಸ್ತದೆ. ಸೊ ಇದು ಒಂದು ತತ್ವ. ಆದ್ರೆ ವೆಚ್ಚವನ್ನು ಮಾಡುವಾಗ ಈ ಅಂಶವನ್ನ, ಈ ತತ್ವವನ್ನು ಗಮನದಲ್ಲಿಟ್ಟುಕೊಳ್ಬೇಕು ಅನ್ನುವಂಥದ್ದು. ಆನಂತರ ಕೆನನ್ ಆಫ್ ಪ್ರೊಡಕ್ಟಿವಿಟಿ, 5ನೇ ಪ್ರಮುಖವಾದಂತಹ ನಿಯಮ ಅಂದ್ರೆ ಕೆನನ್ ಆಫ್ ಪ್ರೊಡಕ್ಟಿವಿಟಿ, ಉತ್ಪಾದಕತೆಯ ತತ್ವ ಅಂತಕ್ಕಂಥದ್ದು. ಸಾರ್ವಜನಿಕ ವೆಚ್ಚ ಅಂತಕ್ಕಂಥದ್ದು, ಸರ್ಕಾರ ಮಾಡುವಂತಹ ವೆಚ್ಚ ಅಂತಕ್ಕಂಥದ್ದು ದೇಶದಲ್ಲಿ ಉತ್ಪಾದಕತೆಯನ್ನ ವೃದ್ಧಿಸಬೇಕು. ಉತ್ಪಾದಕತೆ ಅಂತಕ್ಕಂಥದ್ದು ಹೆಚ್ಚಾಗಬೇಕು ಸಾರ್ವಜನಿಕ ವೆಚ್ಚದಿಂದ. ನಾನಿಂದ ಹೇಳ್ತಾ ಇದ್ದೆ,
ಸರ್ಕಾರ ಮಾಡುವಂತಹ ಸಾರ್ವಜನಿಕ ವೆಚ್ಚದಿಂದ ದೇಶದಲ್ಲಿ ಉತ್ಪಾದನೆ ಮತ್ತು ಉದ್ಯೋಗಾವಕಾಶಗಳು ಹೆಚ್ಚಾಗಬೇಕೇ ಹೊರತು ಸೋಮಾರಿಗಳು ಆಗಬಾರದು. ಯಾಕಂದ್ರೆ ಸಾರ್ವಜನಿಕ ವೆಚ್ಚದ ಕಲ್ಪನೆ ಹೇಗಿರ್ತದೆ ಅಂದ್ರೆ ಉತ್ಪಾದಕ ಮತ್ತು ಅಭಿವೃದ್ಧಿ ವೆಚ್ಚಗಳ ಮೇಲೆ ಸರ್ಕಾರ ಹೆಚ್ಚು ವೆಚ್ಚವನ್ನು ಮಾಡಬೇಕಾಗ್ತದೆ, ಅಥವಾ ಇದರಿಂದ ದೇಶದಲ್ಲಿ ಗರಿಷ್ಠ ಉದ್ಯೋಗಾವಕಾಶಗಳು ಸೃಷ್ಟಿಯಾಗಬೇಕು. ಉದಾಹರಣೆ ಬಹಳಷ್ಟು ಉದಾಹರಣೆಗಳನ್ನು ನಾನು ಹೇಳ್ಬೋದು. ಸರ್ಕಾರ ಇವತ್ತೊಂದು ವಿಧೋದ್ದೇಶ ನೀರಾವರಿ ಯೋಜನೆಗಳ ಮೇಲೆ ಸರ್ಕಾರ ವೆಚ್ಚ ಮಾಡಿದ್ರೆ, ಯಾವುದೋ ಒಂದು ನದಿಗೆ ಅಡ್ಡಲಾಗಿ ಒಂದು ಅಣೆಕಟ್ಟನ್ನು ನಿರ್ಮಿಸಿ ಕೃಷಿಗೆ ನೀರಾವರಿ ಸೌಕರ್ಯಗಳನ್ನು ವಿಸ್ತರಣೆ ಮಾಡಿದ್ರೆ ಸರ್ಕಾರ ಕೋಟ್ಯಾಂತರ ರೂಪಾಯಿ ಹಣವನ್ನು ಆ ವಿಧೋದ್ದೇಶ ನೀರಾವರಿ ಯೋಜನೆ ಮೇಲೆ ಹಾಕ್ತದೆ. ಈ ವೆಚ್ಚ ಏನಿದೆ ಇದು ಉತ್ಪಾದಕ ವೆಚ್ಚ. ಇದರಿಂದ ದೇಶದಲ್ಲಿ ಉದ್ಯೋಗಾವಕಾಶಗಳು ಹೆಚ್ಚಾಗ್ತದೆ, ಸಾಕಷ್ಟು ಪ್ರದೇಶಗಳಲ್ಲಿ ನೀರಾವರಿ ಸೌಕರ್ಯಗಳು ಉಂಟಾಗ್ತದೆ. ಅದರಿಂದ ರೈತರು ಕೃಷಿ ಚಟುವಟಿಕೆಗಳನ್ನು ಕೈಗೊಳ್ಳುತ್ತಾರೆ, ಉದ್ಯೋಗ ಅವಕಾಶಗಳು ಹೆಚ್ಚಾಗ್ತದೆ. ಸೊ ಸರ್ಕಾರ ವಿದ್ಯುತ್ ಉತ್ಪಾದನೆಯಲ್ಲಿ ಮಾಡ್ತಕ್ಕಂಥದ್ದು, ಸರ್ಕಾರ ಮಾಡ್ತಕ್ಕಂಥ ಕೈಗಾರಿಕಾ ಅಭಿವೃದ್ಧಿಗಳ ಮೇಲೆ ಸರ್ಕಾರ ವೆಚ್ಚ ಮಾಡ್ತಕ್ಕಂಥದ್ದು, ಹೀಗೆ ಸರ್ಕಾರ ಮಾಡುವಂತಹ ಸಾರ್ವಜನಿಕ ವೆಚ್ಚ ಅಂತಕ್ಕಂಥದ್ದು ದೇಶದಲ್ಲಿ ಉದ್ಯೋಗಾವಕಾಶಗಳನ್ನ ಉತ್ಪಾದಕತೆಯನ್ನು ಹೆಚ್ಚು ಮಾಡಬೇಕು ಅನ್ನುವಂಥದ್ದು. ಅಂದ್ರೆ ಸಾಧ್ಯವಾದಷ್ಟು ಅನುತ್ಪಾದಕ ವೆಚ್ಚಗಳನ್ನು ಸರ್ಕಾರ ಕಡಿಮೆ ಮಾಡಬೇಕು. ಅದನ್ನು ನಾವು ಉತ್ಪಾದಕತೆಯ ತತ್ವ ಅಂತ ಹೇಳ್ತೇವೆ. ಇನ್ನೊಂದು ಬಹಳಷ್ಟು ಪ್ರಮುಖವಾದಂತಹ ತತ್ವ ಆಗೇ ತತ್ವ ಅಂತಂದ್ರೆ ಕೆನನ್ ಆಫ್ ಇಲಾಸ್ಟಿಸಿಟಿ. ಕೆನನ್ ಆಫ್ ಇಲಾಸ್ಟಿಸಿಟಿ ಅಂದ್ರೆ ಸ್ಥಿತಿಸ್ಥಾಪಕತ್ವದ ತತ್ವ ಅಂತಕ್ಕಂಥದ್ದು. ಅಂದ್ರೆ ಸಾರ್ವಜನಿಕ ವೆಚ್ಚ ಅನುಕೂಲಕ್ಕೆ ತಕ್ಕಂತೆ ಹೊಂದಾಣಿಕೆ ಮಾಡಲಿಕ್ಕೆ ಅವಕಾಶ ಇರಬೇಕು. ಸಾರ್ವಜನಿಕ ವೆಚ್ಚವನ್ನ ಹೊಂದಾಣಿಕೆ ಮಾಡಲಿಕ್ಕೆ ಅವಕಾಶ ಇರಬೇಕು. ದೇಶದ ಅಗತ್ಯತೆ ಮತ್ತು ಪರಿಸ್ಥಿತಿಗೆ ಅನುಗುಣವಾಗಿ ಸಾರ್ವಜನಿಕ ವೆಚ್ಚವನ್ನ ಹೆಚ್ಚು ಕಡಿಮೆ ಮಾಡಲಿಕ್ಕೆ ಅವಕಾಶ ಇರಬೇಕು. ಅಂದ್ರೆ ಸಾರ್ವಜನಿಕ ವೆಚ್ಚ ಇಟ್ ಶುಡ್ ಬಿ ಎಲಾಸ್ಟಿಕ್. Suppose if the government is very much interested to increase the public expenditure, it can be increased for some extent. Some circumstances, government, it should be reduce the public expenditure with several conditions. ಯಾವುದೇ ಕಾರಣಕ್ಕೆ ಸರ್ಕಾರ ವೆಚ್ಚ ಹೆಚ್ಚು ಮಾಡಬಹುದು ಆಗಿನ ಸಂದರ್ಭಕ್ಕೆ ತಕ್ಕಂತೆ. ಇವತ್ತು ಸರ್ಕಾರ ದೊಡ್ಡ ಪ್ರಮಾಣದ ಸಾರ್ವಜನಿಕ ವೆಚ್ಚವನ್ನು ಆರೋಗ್ಯದ ಮೇಲೆ ಮಾಡ್ತದೆ. ಎಲ್ಲಾ ಪ್ರಕಾರದ ವೆಚ್ಚಗಳನ್ನ ಸ್ಟಾಪ್ ಮಾಡಿ ಅದನ್ನು ನಿಲ್ಲಿಸ್ಬಿಟ್ಟು ಸಂಪೂರ್ಣವಾಗಿ ಆರೋಗ್ಯದ ಕಡೆಗೆ ಹೆಚ್ಚು ವೆಚ್ಚವನ್ನು ಸರ್ಕಾರ ಮಾಡುತ್ತೆ. ದೊಡ್ಡ ಪ್ರಮಾಣದ ವೆಚ್ಚವನ್ನು ಸರ್ಕಾರ ಮಾಡ್ತಾ ಇದೆ. ಇದು ಸರ್ಕಾರದ ಆದ್ಯತಾ ವಿಷಯ. ಹೀಗೆ ಸರ್ಕಾರ ಕಾಲಕಾಲಕ್ಕೆ ಪರಿಸ್ಥಿತಿಗೆ ಸಂದರ್ಭಕ್ಕೆ ಅನುಗುಣವಾಗಿ ಸಾರ್ವಜನಿಕವನ್ನ ಹೆಚ್ಚು ಮತ್ತು ಕಡಿಮೆ ಮಾಡುವಂತ ಅವಕಾಶ ಇರಬೇಕು. ಆದರೆ ಇವತ್ತು ಯಾವುದೇ ಸನ್ನಿವೇಶಗಳಲ್ಲಿ ಸರ್ಕಾರ ಕೊಟ್ಟಂತಹ ಸೌಲಭ್ಯ, ಒಂದು ಬಾರಿ ಸರ್ಕಾರ ಕೊಟ್ಟಂತಹ ಸೌಲಭ್ಯಗಳನ್ನ ಹಿಂತೆಗೆದುಕೊಳ್ಳುವಂಥದ್ದು ಬಹಳಷ್ಟು ಕಷ್ಟ. ಸರ್ಕಾರ ಕೊಡುವಂತಹ ಸವಲತ್ತುಗಳು ಇವತ್ತು ದೇವರು ಕೊಡುವಂತಹ ಸವಲತ್ತುಗಳಾಗಿವೆ. ಸರ್ಕಾರ ಯಾವುದೋ ಒಂದು ಸವಲತ್ತು ಕೊಡ್ತದೆ. ಉದಾಹರಣೆಗೆ ನಾನು ವಿದ್ಯಾರ್ಥಿಗಳ ಬಗ್ಗೆ ಹೇಳೋದಾದ್ರೆ, ಸರ್ಕಾರ ಇವತ್ತು ವಿದ್ಯಾರ್ಥಿಗಳಿಗೆ ಪಾಸ್ ಸೌಲಭ್ಯ ಕೊಡ್ತದೆ. ಈಗ ಎಷ್ಟಿದೆ ನನಗೆ ಗೊತ್ತಿಲ್ಲ, ಆದರೆ ನಾವು ವಿದ್ಯಾರ್ಥಿಗಳಿದ್ದಾಗ 20 ರೂಪಾಯಿ ಪಾಸ್ ಇರ್ತದೆ. ಪರ್ ಮಂತ್ 20,000 rupees, ಅರೌಂಡ್ 40 ಕಿಲೋಮೀಟರ್ ಡಯಾಮೀಟರ್ದಲ್ಲಿ 20 ರೂಪಾಯಿ ಪಾಸ್ ನಾವು ಪಾಸ್ ಬಳಸ್ತಾ ಇದ್ದೀವಿ. ಆ 20 ರೂಪಾಯಿ ಪಾಸ್ ಅನ್ನ ಸರ್ಕಾರ ವಾಪಸ್ ತಗೊಳಕ್ ಬರಂಗಿಲ್ಲ. ಮತ್ತೆ 20 ರೂಪಾಯಿ ಇದ್ದಿದ್ದು 40 ರೂಪಾಯಿನೂ ಮಾಡಂಗಿಲ್ಲ. ಯಾಕಂದ್ರೆ ಸರ್ಕಾರ ಒಂದು ಬಾರಿ ಭಾರತದಂತಹ ನಮ್ಮ ದೇಶದ ಉದಾಹರಣೆ ಹೇಳೋದಾದ್ರೆ, ಒಂದು ಬಾರಿ ಸವಲತ್ತನ್ನ ಸರ್ಕಾರ ಕೊಟ್ರೆ ಅದನ್ನು ತೆಗೆದುಕೊಳ್ಳುವಂಥದ್ದು ಬಹಳ ಕಷ್ಟ. ಹಾಗಾಗಿ ಇವತ್ತು ಸರ್ಕಾರ ಆ ವೆಚ್ಚ ಯಾಕೆ ಹೆಚ್ಚಾಗ್ತಾ ಇದೆ ಅಂತಂದ್ರೆ, ಸರ್ಕಾರದ ವೆಚ್ಚ ಬದಲಾವಣೆ ಮಾಡಕ್ ಆಗ್ತಾ ಇಲ್ಲ. ಇವತ್ತು ಯಾವುದೋ ಒಂದು ನಿರ್ದಿಷ್ಟ ವಲಯಕ್ಕೆ ಸರ್ಕಾರ ವೆಚ್ಚ ಮಾಡ್ತದೆ. ನಾವು ಬಹಳ ಸನ್ನಿವೇಶಗಳಲ್ಲಿ ಇನ್ಫ್ಯಾಂಟ್ ಇಂಡಸ್ಟ್ರಿ ಆರ್ಗ್ಯುಮೆಂಟ್ ಅಂತ ಹೇಳ್ತೇವೆ. ನರ್ಸ್ ದ ಬೇಬಿ, ಪ್ರೊಟೆಕ್ಟ್ ದ ಚೈಲ್ಡ್ ಅಂಡ್ ಫ್ರೀ ದ ಅಡಲ್ಟ್ಸ್. ಇಟ್ ಇಸ್ ದ ಫಸ್ಟ್ ಸ್ಟೇಟ್ಮೆಂಟ್. ನರ್ಸ್ ದ ಬೇಬಿ, ಪ್ರೊಟೆಕ್ಟ್ ದ ಚೈಲ್ಡ್ ಅಂಡ್ ಫ್ರೀ ದಿ ಅಡಲ್ಟ್ಸ್. ಮಗುವನ್ನ ಪೋಷಿಸಬೇಕು, ಮಗುವನ್ನ ಪೋಷಿಸಬೇಕು ಅಂದ್ರೆ ಹುಟ್ಟಿದಿಂದ ಹಿಡಿದು 6 ವರ್ಷದವರೆಗೆ ಇರತಕ್ಕಂಥ ಮಗುವನ್ನ ಪೋಷಣೆ ಮಾಡ್ತಕ್ಕಂಥ ತಾಯಿ ಹೇಗೆ ಪೋಷಣೆ ಮಾಡ್ತಾಳೆ, 6ರಿಂದ 18-20 ವರ್ಷದವರೆಗೆ ಆ ಮಗುವನ್ನ ರಕ್ಷಣೆ ಮಾಡ್ತಾರೆ. 20ರಿಂದ ಅವರು ಅಡಲ್ಟ್ಸ್ ಅಂತ ಹೇಳ್ತಾರೆ. ಆದ್ರೆ ಭಾರತದಲ್ಲಿ 35 ವರ್ಷ ಆದ್ರೂ ಕೂಡ ನಾವು ಅಡಲ್ಟ್ಸ್ ಆಗಿಲ್ಲ. ಡಿಪೆಂಡೆಂಟ್ಸ್ ಇಂಡಸ್ಟ್ರಿ, ಇನ್ಫ್ಯಾಂಟ್ ಇಂಡಸ್ಟ್ರಿ ಆರ್ಗ್ಯುಮೆಂಟ್ ಅಲ್ಲಿ ಹೇಳ್ತಾರೆ. ಅಂದ್ರೆ ಸರ್ಕಾರ ಯಾವುದೇ ಒಂದು ವರ್ಗ, ಪ್ರದೇಶ ಒಂದು ಸವಲತ್ತನ್ನು ಕೊಟ್ಟರೆ ಅದನ್ನು ಹಿಂತೆಗೆದುಕೊಳ್ತಕ್ಕಂಥದ್ದು ಬಹಳಷ್ಟು ಕಷ್ಟ. ಅದು ಹಾಗಾಗಬಾರ್ದು.
ಕಾಲ ಸಂದರ್ಭಕ್ಕೆ ತಕ್ಕಂತೆ ಸಾರ್ವಜನಿಕ ವೆಚ್ಚವನ್ನ ಹೊಂದಾಣಿಕೆ ಮಾಡಲಿಕ್ಕೆ ಅವಕಾಶ ಇರಬೇಕು ಅಂತಕ್ಕಂಥದ್ದು ಸಾರ್ವಜನಿಕ ವೆಚ್ಚದ ತತ್ವ. ಅದಕ್ಕೆ ಬೇರೆ ಬೇರೆ ಕಾರಣಗಳಿರ್ಬೋದು, ಅದನ್ನ ನಾನು ಇಲ್ಲಿ ಪ್ರಸ್ತಾಪ ಮಾಡೋದು. ಆದರೆ ಇನ್ನೊಂದು ಸಮಾನ ವಿತರಣೆಯ ತತ್ವ ಅಂತ ಹೇಳ್ತೇವೆ. ಕೆನನ್ ಆಫ್ ಈಕ್ವಿಟಬಲ್ ಡಿಸ್ಟ್ರಿಬ್ಯೂಷನ್. ಸಾರ್ವಜನಿಕ ವೆಚ್ಚ ಆದಾಯದ ಅಸಮಾನತೆಯನ್ನ ತಗ್ಗಿಸುವಂತಿರಬೇಕು. ಸರ್ಕಾರ ಮಾಡುವಂತಹ ಸಾರ್ವಜನಿಕ ವೆಚ್ಚ ಆದಾಯದ ಅಸಮಾನತೆಯನ್ನು ತಗ್ಗಿಸುವಂತಿರಬೇಕು, ಸಾಮಾಜಿಕ ನ್ಯಾಯದ ಸ್ಥಾಪನೆ ಆಗಬೇಕು ಅಂತ ಹೇಳ್ತಾರೆ. ಅಂದ್ರೆ ಸಾಮಾಜಿಕ ನ್ಯಾಯದ ಸ್ಥಾಪನೆ ಸಾರ್ವಜನಿಕ ವೆಚ್ಚದ ಗುರಿಯಾಗಿರಬೇಕು. ಆದ್ರೆ ಇವತ್ತು ಹೇಗಾಗ್ತದೆ, ಸಾಮಾನ್ಯವಾಗಿ ಸಾರ್ವಜನಿಕ ವೆಚ್ಚ ಇವತ್ತು ಸಾಧ್ಯವಾದ ಸರ್ಕಾರ ತೆರಿಗೆಯನ್ನು ವಿಧಿಸುವಾಗ, ಸಾರ್ವಜನಿಕ ವೆಚ್ಚವನ್ನು ಮಾಡುವಾಗ ಈ ತತ್ವವನ್ನು ಅಳವಡಿಸ್ತದೆ. ಸರ್ಕಾರ ಸಾರ್ವಜನಿಕ ತೆರಿಗೆಯನ್ನು ವಿಧಿಸುವಾಗ ಇದ್ದಂಥವ್ರ ಮೇಲೆ ತೆರಿಗೆ ಹಾಕ್ತದೆ, ಇಲ್ಲದಂಥವ್ರನ್ನ ತೆರಿಗೆಯಿಂದ ವಿಮುಕ್ತಗೊಳಿಸ್ತದೆ. ಸಂಪತ್ತಿನ ತೆರಿಗೆ, ವಾರಸುದಾರ ತೆರಿಗೆ, ಆದಾಯದ ತೆರಿಗೆ. ಸೊ ಎಲ್ಲ ತೆರಿಗೆಗಳ ಸರ್ಕಾರಕ್ಕೆ ತೆರಿಗೆಯನ್ನು ಹಾಕುವಂಥದ್ದು ಕೇವಲ ಆದಾಯವನ್ನು ಸಂಗ್ರಹಣೆ ಮಾಡ್ತಕ್ಕಂಥದ್ದಲ್ಲ. ಸರ್ಕಾರ ಸಾರ್ವಜನಿಕರ ಮೇಲೆ ತೆರಿಗೆ ವಿಧಿಸ್ತದೆ ಅಂದ್ರೆ ಸರ್ಕಾರಕ್ಕೆ ಆದಾಯದ ಉದ್ದೇಶ ಮಾತ್ರವಲ್ಲ, ಅದರ ಜೊತೆಗೆ ಸಮಾಜದಲ್ಲಿರ್ತಕ್ಕಂಥ ಸಂಪತ್ತಿನ ಅಸಮಾನತೆಯನ್ನ ಕಡಿಮೆ ಮಾಡಬೇಕು ಅಂತಕ್ಕಂಥದ್ದು, ಬಡವ ಮತ್ತು ಶ್ರೀಮಂತರ ನಡುವಿನ ಆದಾಯದ ಅಸಮಾನತೆಯನ್ನು ಕಡಿಮೆ ಮಾಡತಕ್ಕಂಥದ್ದು ಸರ್ಕಾರದ ಉದ್ದೇಶ. ಹೀಗೆ ಸಂಗ್ರಹಣೆ ಆಗಿರ್ತಕ್ಕಂಥ ಆದಾಯವನ್ನ, ಶ್ರೀಮಂತರಿಂದ ತೆರಿಗೆಯ ಮೂಲಕ ಸಂಗ್ರಹಣೆಯಾದಂಥ ಆದಾಯವನ್ನ ಇಲ್ಲದಂಥವ್ರ ಮೇಲೆ, ಬಡ ಜನರ ಮೇಲೆ, ದುರ್ಬಲರ ಮೇಲೆ ಖರ್ಚು ಮಾಡೋದ್ರ ಮೂಲಕ ದೇಶದಲ್ಲಿ ಆರ್ಥಿಕ ಅಸಮಾನತೆಯನ್ನು ಕಡಿಮೆ ಮಾಡತಕ್ಕಂಥದ್ದು ಸರ್ಕಾರದ ಉದ್ದೇಶ ಇರ್ತದೆ. ಸೊ ಹಾಗೆ ಸಾರ್ವಜನಿಕ ವೆಚ್ಚವನ್ನು ಮಾಡುವಾಗಲೂ ಕೂಡ ಈ ಆರ್ಥಿಕ ಅಸಮಾನತೆ ಕಡಿಮೆ ಮಾಡಬೇಕು ಮತ್ತು ಸಾಮಾಜಿಕ ನ್ಯಾಯ ಸಾರ್ವಜನಿಕ ವೆಚ್ಚದ ಮೊದಲ ಉದ್ದೇಶ, ಅದು ಗುರಿಯಾಗಿರಬೇಕು ಅಂತ ಹೇಳ್ತೇವೆ. ಅಂದ್ರೆ ಸರ್ಕಾರ ಸಮಾಜದಲ್ಲಿ ಅಂತರವನ್ನ ನಾವು ಕಡಿಮೆ ಮಾಡಲಿಕ್ಕೆ ಸರ್ಕಾರ ಸಾಕಷ್ಟು ಯೋಜನೆಗಳನ್ನ ಇವತ್ತು ಮಾಡ್ತಾ ಇದೆ. ಇವತ್ತು ಆಹಾರ ಯೋಜನೆ ಅಂತಕ್ಕಂಥದ್ದು ಇವತ್ತು ಸಾಕಷ್ಟು ಜನರಿಗೆ ಪಡಿತರ ಚೀಟಿಗಳ ಮೂಲಕ ಆಹಾರ ವಿತರಣೆ ಮಾಡ್ತಾರೆ. ಆನಂತರ ಅನೇಕ ಹಿಂದುಳಿದ ವರ್ಗದ ಜನರಿಗೆ ಅನೇಕ ಯೋಜನೆಗಳನ್ನು ಸರ್ಕಾರ ಮಾಡ್ತದೆ. ಹಿಂದುಳಿದ ವರ್ಗದ ಮಕ್ಕಳಿಗೆ ಶುಲ್ಕ ವಿನಾಯಿತಿ ಕೊಡ್ತದೆ. ಸೊ ಅನೇಕ ಸರ್ಕಾರ ಇಲ್ಲಿ ಸಾಮಾಜಿಕ ಅಂತರವನ್ನ, ಆರ್ಥಿಕ ಅಸಮಾನತೆ ಅಂತರ ಕಡಿಮೆ ಮಾಡಬೇಕು ಮತ್ತು ಸಾಮಾಜಿಕ ನ್ಯಾಯ ಅದನ್ನು ಗಮನದಲ್ಲಿಟ್ಟುಕೊಂಡು, ಅದನ್ನು ಗುರಿಯಾಗಿಟ್ಟುಕೊಂಡು ಸರ್ಕಾರ ಸಾರ್ವಜನಿಕ ವೆಚ್ಚ ಮಾಡಬೇಕು. ಅದನ್ನು ನಾವು ಸಮಾನ ವಿತರಣೆಯ ತತ್ವ ಅಂತ ಹೇಳ್ತೀವಿ. ಆದ್ರೆ ಬಹಳ ಸನ್ನಿವೇಶಗಳನ್ನು ಆಗ್ತದೆ ಭಾರತ ದೇಶದಲ್ಲಿ. ಇದು ನಮ್ಮ ಅನುಭವ, ನಿಮ್ಮೆಲ್ಲರ ಅನುಭವವೂ ಕೂಡ. ಸರ್ಕಾರ ಯಾವುದೋ ಒಂದು ಯೋಜನೆ ಇಟ್ಕೊಂಡು ಒಂದು ವರ್ಗದ ಜನರಿಗೆ ಸರ್ಕಾರ ಅನುದಾನ ಕೊಡ್ತದೆ, ಅಲ್ಲಿ ಅದರ ಫಲಾನುಭವಿ ಬೇರೆ ಆಗಿರ್ತಾನೆ. ಸೊ ಅದಕ್ಕೆ ನಾನು ಬಹಳ ಸನ್ನಿವೇಶಗಳಲ್ಲಿ ಹೇಳ್ತಾ ಇರ್ತೀನಿ, ಸರ್ಕಾರಕ್ಕೆ ಇಲ್ಲಿ ಉತ್ಪಾದನೆ ಸಮಸ್ಯೆ ಅಲ್ಲ, ವಿತರಣೆಯ ಸಮಸ್ಯೆ. ಸರ್ಕಾರ ಬಹಳ ಸನ್ನಿವೇಶಗಳಲ್ಲಿ ದಿನನಿತ್ಯ ನಾವು ಮಾಧ್ಯಮಗಳಲ್ಲಿ ನೋಡ್ತೀವಿ ನೋಡ್ರಿ, ಹಾಲು ಪುಕ್ಕಟೆ ಉಚಿತವಾಗಿ ಹಾಲು ಕೊಡ್ತದೆ ಅಂದ್ರೆ ಅಲ್ಲಿ ಯಾರಿಗೆ ಹಾಲು ಬೇಕು ಅವ್ರು ತೊಗೊಳೋಕ್ಕಿಂತ ಯಾರಿಗೆ ಹೆಚ್ಚಿರ್ತದೆ ಅವರೇ ತೊಗೊಳ್ಳೋಂಥ ಸನ್ನಿವೇಶಗಳು ಉಂಟಾಗಿರುತ್ತೆ. ಸೊ ಹಾಗಾಗಿ ಇಲ್ಲಿ ವಿತರಣೆಯ ತತ್ವ ಏನಿದೆ ಬಹಳಷ್ಟು ಪ್ರಮುಖವಾಗಿರ್ತಕ್ಕಂಥದ್ದು. ಅದು ಸಾಮಾಜಿಕ ನ್ಯಾಯದ ಗುರಿಯನ್ನಾಗಿಟ್ಟುಕೊಂಡು ವಿತರಣೆ ಮಾಡಬೇಕು ಅನ್ನುವಂಥದ್ದು. ಸೊ ಇವೆಲ್ಲವೂ ಕೂಡ ಸಾರ್ವಜನಿಕ ವೆಚ್ಚದ ತತ್ವಗಳು ಅಂತ ಹೇಳ್ತೀವಿ. ಯಾವುದೇ ಸರ್ಕಾರ, ಅಭಿವೃದ್ಧಿಶೀಲ ಸರ್ಕಾರ, ಮುಂದುವರಿತಕ್ಕಂಥ ಸರ್ಕಾರ, ಪ್ರಪಂಚದ ಎಲ್ಲ ರಾಷ್ಟ್ರಗಳು ಸಾರ್ವಜನಿಕ ವೆಚ್ಚವನ್ನ ನಿಭಾಯಿಸುವಾಗ ಈ ತತ್ವಗಳನ್ನು ಅಳವಡಿಸಿಕೊಳ್ಬೇಕು ಅನ್ನುವಂಥದ್ದು ಬಹುತೇಕ ಅರ್ಥವಿಜ್ಞಾನಿಗಳ ಅಭಿಪ್ರಾಯವಿರುತ್ತದೆ. ಎಲ್ಲರಿಗೂ ವಂದನೆಗಳು. ನಾಳೆಯ ದಿನ ವಿಶೇಷವಾಗಿ 2 ಪ್ರಮುಖ ಸಿದ್ಧಾಂತಗಳನ್ನು, ವ್ಯಾಗ್ನರ್ ಲಾ ಆಫ್ ಪಬ್ಲಿಕ್ ಎಕ್ಸ್ಪೆಂಡಿಚರ್ ಅಂಡ್ ಅದನ್ನು ನಾವು ನಾಳೆ ದಿನ ಹೇಳ್ತೇವೆ. ವಂದನೆಗಳು.